ನಮಸ್ತೆ ಎಲ್ಲರಿಗೂ. ವೀಕ್ಷಕರು, ಇವತ್ತು ಸರ್ಕಾರಿ ಉದ್ಯೋಗ ಸಿಗಬೇಕು ಅಂದರೆ ಜಾತಕದಲ್ಲಿ ಯಾವ ರೀತಿ ಯೋಗ ಇರಬೇಕು, ಯಾವ ಕಾಂಬಿನೇಷನ್ ಇರಬೇಕು, ಹಾಗೆ ಹೇಗೆ ಫಾರ್ಮ್ ಆಗುತ್ತೆ ಇದು, ಅದ್ರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಮ್ಮ ನಕ್ಷತ್ರ ತರಂಗದ 15 ದಿವಸದ ಆನ್ಲೈನ್ ಅಸ್ಟ್ರಾಲಜಿ ಕ್ಲಾಸಸ್ಸು ಈವ್ನಿಂಗ್ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. 5th ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಸಂಜೆ 8ರಿಂದ 9 1 ಗಂಟೆಗಳ ಕಾಲ ನೀವು ಜ್ಯೋತಿಷ್ಯವನ್ನು ಕಲಿಬೋದು. ಪ್ರಿಡಕ್ಟ್ ಮಾಡೋ ರೀತಿ, ಪ್ರಿಡಕ್ಟ್ ಲೆವೆಲ್ ಬೇಸಿಕ್ಕಿಂದ ಹಿಡಿದು ನಿಮಗೆ ಇನ್ನೊಬ್ಬರಿಗೂ ಪ್ರಿಡಕ್ಷನ್ ಮಾಡ್ಬೋದು, ನಿಮ್ಮ ಜಾತಕನೂ ನೀವು ಪ್ರಿಡಕ್ಷನ್ ಮಾಡ್ಬೋದು. ಅದಕ್ಕೆ ತಂತ್ರ ಮಂತ್ರ ಏನೇನು ಪರಿಹಾರ ಬರುತ್ತೆ ಕರ್ಮಕ್ಕೆ ತಕ್ಕಂತೆ ಅದನ್ನೆಲ್ಲನೂ ಕೂಡ ನಾವು 15 ದಿವಸದಲ್ಲಿ ಹೇಳ್ಕೊಡ್ತೀವಿ. ತುಂಬ ಈಸಿಯಾಗಿ ನೀವು ಕೂಡ ಕಲಿಬೋದು. ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ, ಕೆಳಗಡೆ ಕಾಣ್ತಕ್ಕಂಥ ನಮ್ಮ ಆಫೀಸ್ ನಂಬರ್ಗೆ ನೀವು ಕರೆ ಮಾಡಿ ರಿಜಿಸ್ಟರ್ ಆಗ್ಬೋದು. ಸೊ ಜುಲೈ 14ನೇ ತಾರೀಕು ನಮ್ಮ 5th ಬ್ಯಾಚ್ ಸ್ಟಾರ್ಟ್ ಆಗುತ್ತೆ. ಜುಲೈ 12ನೇ ತಾರೀಕು ಫ್ರೀ ಅಸ್ಟ್ರಾಲಜಿ ಡೆಮೋ ಕ್ಲಾಸಸ್ ಇರುತ್ತೆ ಸಂಜೆ 7:30 1 ಅವರ್ ಕಾಲ. ಸೊ ನೀವು ರಿಜಿಸ್ಟ್ರು ಅದಕ್ಕೂ ಆಗೋರು ಆಗ್ಬೋದು. ಹಾಗೆ ಯಾರು ರಿಜಿಸ್ಟರ್ ಆಗಬೇಕು 1000 ಅಡ್ವಾನ್ಸ್ ಪೇ ಮಾಡಿ ನೀವು ರಿಜಿಸ್ಟರ್ ಮಾಡ್ಕೋಬೋದು, ಏಕೆಂದರೆ ಲಿಮಿಟೆಡ್ ಸೀಟ್ಸ್ ಇರುತ್ತೆ. ಆಮೇಲೆ ನೀವು ಒಂದಿನ ಇದ್ದಂಗೆ ಉಳಿದಿದ್ದ ಅಮೌಂಟ್ನ ಪೇ ಮಾಡ್ಕೋಬೋದು. ಓಕೆ, ಆಸಕ್ತಿ ಇದ್ದವ್ರು ಜಾಯ್ನ್ ಆಗಿ. ಓಕೆ, ಇವಾಗ ಸರ್ಕಾರಿ ಉದ್ಯೋಗ ಬಹು ಜನಗಳ ಕನಸು. ಸರ್ಕಾರಿ ಉದ್ಯೋಗ ಅಂತಕ್ಕಂಥದ್ದು ಏಕೆಂದರೆ ನಾವು ಜೀವನದಲ್ಲಿ ಸೇಫ್ ಆಗಿರ್ತೀವಿ ಅನ್ನೋ ಒಂದು ಫೀಲ್ ಕೊಡುತ್ತೆ, ಮರ್ಯಾದೆ ಜಾಸ್ತಿ ಕೊಡುತ್ತೆ ಅನ್ನೋ ಒಂದು ಕಾರಣಕ್ಕೆ ಆಸೆ ಬೀಳ್ತಕ್ಕಂಥದ್ದು ಇದ್ದೇ ಇರುತ್ತೆ. ಸರ್ಕಾರಿ ಉದ್ಯೋಗಕ್ಕೆ ಕಾರಕ ಗ್ರಹ ಬಂದ್ಬಿಟ್ಟು ಸೂರ್ಯ. ಸೂರ್ಯ 10ನೇ ಮನೆಯಲ್ಲಿದ್ದ ತಕ್ಷಣ ಯಾರಿಗೂ ಸರ್ಕಾರಿ ಉದ್ಯೋಗ ಅಂತ ಅಲ್ಲ. ಎಷ್ಟೋ ಜನಕ್ಕೆ ಮೂಢನಂಬಿಕೆ ಇದೆ, ಸೂರ್ಯ 10ನೇ ಮನೆಯಲ್ಲಿದ್ದರೆ ಸರ್ಕಾರಿ ಉದ್ಯೋಗ ಅಂತ. ಎಲ್ಲರಿಗೂ ಸಿಕ್ಕಿದ್ಯಾ ಜೀವನದಲ್ಲಿ? ಲಕ್ಷಾಂತರ ಜನಕ್ಕೆ 10ನೇ ಮನೆ ಸೂರ್ಯ ಇರುತ್ತೆ, ಸೊ ಸಿಕ್ಕಿಲ್ಲ. ಸೊ ನಮಗೆ ಫಸ್ಟು ಇಂಪಾರ್ಟೆಂಟ್ ಆಗಿ ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಸರ್ಕಾರಿ ಉದ್ಯೋಗದ ಮನೆ ಯಾವುದು, ಗೌರ್ಮೆಂಟ್ ರಿಲೇಟೆಡ್, ಗೌರ್ಮೆಂಟ್ ಕೆಲಸ ಅಂತ ಕರಿತೀವಿ. 10ನೇ ಮನೆ ಅಂತಕ್ಕಂಥದ್ದು ಜ್ಯೋತಿಷ್ಯದಲ್ಲಿ ಸರ್ಕಾರಿ ಉದ್ಯೋಗದ ಮನೆ. ಬರೀ ಸೂರ್ಯ ಅಲ್ಲ, ಯಾವುದೇ ಗ್ರಹ ಕೂತ್ಕೊಂಡ್ರೂ ಕೂಡ 10ನೇ ಮನೆಯಲ್ಲಿ ನಿಮಗೆ ಸರ್ಕಾರಿ ಉದ್ಯೋಗ ಕೊಡ್ತಕ್ಕಂಥದ್ದು. 9 ಗ್ರಹದಲ್ಲಿ ರಾಹು ಕೂತ್ಕೊಂಡ್ರೂ ಕೊಡ್ತಾನೆ, ಕೇತು ಕೂತ್ಕೊಂಡ್ರೂ ಕೊಡ್ತಾನೆ, ಯಾವ ಗ್ರಹ ಬೇಕಾದ್ರೂ ಕೂತ್ಕೊಳ್ಳಿ, ಇದು ಇಂಪಾರ್ಟೆಂಟ್ ಮನೆ. ಸೊ ಹಾಗೆ ನಾವು ಪರಾಶರ ಕಾನ್ಸೆಪ್ಟು ಜನರಲ್ ಆಗಿ ನೋಡಿದಾಗ ಕೆಲವು ಕಾಂಬಿನೇಷನ್ಸ್ ಕೊಟ್ಟಿದ್ದಾರೆ. ಪರಾಶರ ಕಾಂಬಿನೇಷನ್ಸ್ ನಾನು ಹೇಳ್ತಿರೋದು ಫಸ್ಟ್ ಲೆವೆಲ್ ಹೇಳ್ತಾ ಇದ್ದೀನಿ. ಶನಿ ಸೂರ್ಯ ಒಟ್ಟಿಗಿದ್ರೆ ಅವರು ಗೌರ್ಮೆಂಟ್ ಕೆಲಸದಲ್ಲಿರ್ತಕ್ಕಂಥ ಸಾಧ್ಯತೆ ಅಂತ ಹೇಳಿದ್ದಾರೆ. ಗುರು ಸೂರ್ಯ ಒಟ್ಟಿಗಿದ್ರೆ ಸ್ವಲ್ಪ ಗೌರ್ಮೆಂಟ್ ಕೆಲಸ ಸಿಗ್ತಕ್ಕಂಥ ಸಾಧ್ಯತೆ ಅಂತ ಫಸ್ಟ್ ಲೆವೆಲಲ್ಲಿ ನಾವು ಹೇಳ್ತೀವಿ. ಅದು ಬಲ ಚೆಕ್ ಮಾಡ್ತಕ್ಕಂಥದ್ದು. ನೆಕ್ಸ್ಟ್ 2ನೇ ಲೆವೆಲ್ಲು 10ನೇ ಮನೆಯಲ್ಲಿ ಒಂದು ಗ್ರಹ ಕೂತ್ಕೊಳ್ಳೇಬೇಕು. ಜಾಸ್ತಿ ಗ್ರಹ ಇದ್ದಷ್ಟು ಇನ್ನೂ ನಿಮಗೆ ಪ್ಲಸ್ ಆಗ್ತಾ ಹೋಗುತ್ತೆ. ಇದು ಸೆಕೆಂಡ್ ಲೆವೆಲ್. ನೆಕ್ಸ್ಟು 6ನೇ ಮನೆ ಇಂಪಾರ್ಟೆಂಟ್ ಜ್ಯೋತಿಷ್ಯದಲ್ಲಿ. ಅಲ್ಲೂ ಒಂದು ಗ್ರಹ ಕೂತ್ಕೋಬೇಕು, ಅಥವಾ ಅಧಿಪತಿ ದಶಾಭುಕ್ತಿನಲ್ಲಿ ಬಂದರೂ ಕೊಡುತ್ತೆ. 6ನೇ ಮನೆ ಏನಕ್ಕೆ ಇಂಪಾರ್ಟೆಂಟು? ಕಾಂಪಿಟೇಷನ್ ಯುಗ. ನಾವು ಇನ್ನೊಬ್ಬ ವ್ಯಕ್ತಿ ಎಕ್ಸಾಮ್ ಬರಿತಾ ಇದ್ದಾನೆ, ನಾನು ಬರಿತಾ ಇದ್ದೀನಿ ಅಂದರೆ ಅವನ ವಿರುದ್ಧ ನಾನು ಗೆಲ್ಲಬೇಕು ಅಥವಾ ನಾನು ಸೆಲೆಕ್ಟ್ ಆಗಬೇಕು ಅಂದರೆ, ನಾವು ಕಾಂಪಿಟೇಷನ್ ಕೊಡಬೇಕು ಅಂದರೆ ನಮಗೆ 6ನೇ ಮನೆ ಬೇಕೇ ಬೇಕು. ಇನ್ನೊಂದು ಕಲಿಯುಗದಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಮನೆ 11ನೇ ಮನೆ, ಲಾಭದ ಮನೆ, ಸಕ್ಸಸ್ ಮನೆ, ಆಸೆಯನ್ನು ಪೂರೈಸ್ತಕ್ಕಂಥ ಮನೆ. ಈ ಮನೆಯಲ್ಲೂ ಒಂದು ಗ್ರಹ ಕೂತ್ಕೋಬೇಕು ಅಟ್ಲೀಸ್ಟ್. ಕೂತಿಲ್ಲ ಅಂದರೂ ಕೂಡ ಅಧಿಪತಿ ಯಾರು? 11ನೇ ಅಧಿಪತಿ ದಶಾಭುಕ್ತಿಗಳಲ್ಲಿ ಬರಬೇಕು. ಈ 3 ಕಾಂಬಿನೇಷನ್ಸು 6ನೇ ಮನೆ, 10ನೇ ಮನೆ, 11ನೇ ಮನೆ ದಶಾಭುಕ್ತಿ ಅಂತರ್ಭುಕ್ತಿ ಬಂದಲ್ಲಿ ಅವರಿಗೆ ಸರ್ಕಾರಿ ಉದ್ಯೋಗ ಸಿಗ್ತಕ್ಕಂಥ ಸಾಧ್ಯತೆ ಹೆಚ್ಚು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಇದು 2ನೇ ಕ್ರೈಟೀರಿಯಾ. ಇನ್ನೂ ಪವರ್ಫುಲ್ ಆಗಬೇಕದು. ಇನ್ನೂ ನಮಗೆ ಕನ್ಫರ್ಮೇಷನ್ ಅಂತ ತಿಳ್ಕೊಬೇಕು ಅಂದಾಗ ನಮಗೆ ಜಾತಕದಲ್ಲಿ ಸೂರ್ಯ ನಕ್ಷತ್ರದಲ್ಲಿರಬೇಕು, ಅಥವಾ ಚಂದ್ರ ನಕ್ಷತ್ರದಲ್ಲೇ ಕುತ್ಕೋಬೇಕು, ಅಥವಾ ಸೂರ್ಯ ಚಂದ್ರ ನಕ್ಷತ್ರದಲ್ಲಿ ಕುತ್ಕೋಬೇಕು, ಅಥವಾ ಚಂದ್ರ ಸೂರ್ಯ ನಕ್ಷತ್ರದಲ್ಲಿ ಕುತ್ಕೋಬೇಕು. ಇದು ಇನ್ನೂ ಐ ಲೆವೆಲ್ ಕನ್ಫರ್ಮೇಷನ್. ಇನ್ನೊಂದು ಲೆವೆಲ್ಗೆ ಹೋಗ್ತೀವಿ. ಕಸ್ಪಲ್ ಸಬ್ಲಾರ್ಡ್ ಅಂತ ಬರುತ್ತೆ ನಮ್ಮ ಅಸ್ಟ್ರಾಲಜಿನಲ್ಲಿ. ಅಲ್ಲಿ 6ನೇ ಮನೆ ಅಂತಕ್ಕಂಥದ್ದು ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ. ಅಲ್ಲಿ 6ನೇ ಅಧಿಪತಿ ಕಸ್ಪಲ್ ಸಬ್ಲಾರ್ಡ್ ಆಗಿ ಸೂರ್ಯ ಅಥವಾ ಚಂದ್ರ ಬಂದರೂ ಕೂಡ, ಅಥವಾ ಅಲ್ಲಿ ಯಾವುದೇ ಗ್ರಹ ಬಂದಿದ್ರು ಕೂಡ ನಕ್ಷತ್ರದಲ್ಲಿ ಸೂರ್ಯ ಚಂದ್ರ ನಕ್ಷತ್ರದಲ್ಲಿ ಕೂತ್ಕೊಂಡ್ರು ಕೂಡ ಅವರಿಗೆ ಗೌರ್ಮೆಂಟ್ ಕೆಲಸ ಸಿಗ್ತಕ್ಕಂಥ ಸಾಧ್ಯತೆ ಇನ್ನೂ ಹೆಚ್ಚಾಗತ್ತೆ ಅಂತ ನಮ್ಮ ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ.
ಇದು ಗೌರ್ಮೆಂಟ್ ಕೆಲಸಕ್ಕೆ ಸಿಗ್ತಕ್ಕಂಥ ಯೋಗಗಳು. ಫಸ್ಟು ಗ್ರಹಗಳ ಕಾಂಬಿನೇಷನ್, ಯಾವ ಮನೇಲಿ ಕೂತ್ಕೋಬೇಕು, ದಶಾಭುಕ್ತಿ ಅಂತರ್ಭುಕ್ತಿನಲ್ಲಿ ಬರಬೇಕು, ಕಸ್ಬಲ್ ಸಬ್ಲಾಡಲ್ಲಿ ಬರಬೇಕು. ಇಷ್ಟು ಯಾರಿಗಿರುತ್ತೆ ಅವರಿಗೆ ಈಸಿಯಾಗಿ ಗೌರ್ಮೆಂಟ್ ಕೆಲಸ ಆಗ್ತಕ್ಕಂಥದ್ದು ಅಂತ ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ. ನಾನು ಸಾಕಷ್ಟು ಜಾತಕಗಳನ್ನ ನೋಡಿದ್ದೀನಿ, ಯಾಕೆಂದರೆ ಆಲ್ರೆಡಿ 8 ವರ್ಷದಲ್ಲಿ 1 ಲಕ್ಷಕ್ಕೂ ಹೆಚ್ಚು ನೋಡಿರೋದ್ರಿಂದ ಈ ಥರ ಇರೋರಿಗೆ ಬೇಗ ಬೇಗ ಸಿಕ್ಬಿಟ್ಟಿದೆ, ಈಸಿಯಾಗಾಗಿದೆ. ಹಾಗೆ ಸ್ವಲ್ಪ ಲೆವೆಲ್ ಕಡಿಮೆ ಆಗ್ತಾ ಹೋದಷ್ಟು ಸ್ವಲ್ಪ ಕಷ್ಟಪಡಬೇಕು ಅಂತ ಬರುತ್ತೆ ಅಷ್ಟೇ. ಫಸ್ಟು ದಶ ಎಸ್ ಅನ್ಬೇಕು ನಿಮಗೆ. 10ನೇ ಮನೆ 11ನೇ ಮನೆ ಆದರೂ ಅಟ್ಲೀಸ್ಟ್ ಇರಬೇಕು. ಅದು ಕಷ್ಟಪಡ್ಕೊಂಡು ಮುಕ್ಕುರ್ಕೊಂಡು ಆಗ್ತಕ್ಕಂಥ ಸಾಧ್ಯತೆ ಅಂತ ಹೇಳ್ತೀವಿ. 6, 10, 11 ಇದ್ಬಿಟ್ರೆ ಇನ್ನೂ ಈಸಿಯಾಗಿ ಆಗುತ್ತೆ. ನಾನು ಹೇಳ್ತಕ್ಕಂಥ 5 ಮೆಥಡ್ಸ್ ಬಂದ್ಬಿಟ್ರೆ ತುಂಬ ಈಸಿಯಾಗಿ ನೀವು ಗೌರ್ಮೆಂಟ್ ಕೆಲಸಕ್ಕೆ ಹೋಗ್ತೀರಾ. ಸೊ ಅದು ಶಾಸ್ತ್ರದಲ್ಲೂ ಬರೆದಿದೆ, ಆಗುತ್ತೆ. ಯಾರ ಜಾತಕ ಎಕ್ಸಾಮ್ ಬರೆಯೋ ಟೈಮಲ್ಲಿ, ರಿಸಲ್ಟ್ ಬರ್ತಕ್ಕಂಥ ಟೈಮಲ್ಲಿ ಚೆನ್ನಾಗಿರುತ್ತೆ, ಲಕ್ಷಾಂತರ ಜನದಲ್ಲಿ ದೇವರು ಅವ್ರಿಗೆ ಸೀಟ್ ಕೊಡ್ತಾ ಹೋಗ್ತಾನೆ. ಅದರಲ್ಲಿ ಫಿಲ್ಟರ್ ಆಗುತ್ತೆ. ಯೋಗ ಇದ್ದವನಿಗೆ ಒಂದು, ಮತ್ತು ಯೋಗ್ಯತೆ ಮಿಕ್ಸ್ ಆಗಬೇಕು. ಯೋಗ್ಯತೆ ಯಾರಿಗೆ ಚೆನ್ನಾಗಿರುತ್ತೆ ಆ ಟೈಮಲ್ಲಿ ಬರೆದಿರ್ತಾರೆ, ಅಂಥವ್ರನ್ನ ದೇವರು ಆ ಟೈಮಲ್ಲಿ ಆರಿಸ್ತಕ್ಕಂಥದ್ದು. ಇದು ಸರ್ಕಾರಿ ಯೋಗದ ರಹಸ್ಯ. ಹಾಗೆ ನಾನು ಯಾರಿಗೋ ಆಸೆಗಳನ್ನ ನಿರಾಸೆ ಮಾಡಲ್ಲ. ಜೀವನದಲ್ಲಿ ತುಂಬ ಚೆನ್ನಾಗಿ ದುಡ್ಡು ಮಾಡಿರೋರು, ಸಕ್ಸಸ್ ಆಗಿರೋರು, ಇಂಡಿವಿಜುವಲ್ ಆಗಿ ಬಿಸ್ನೆಸ್ಸಲ್ಲಿ ಅಥವಾ ಟ್ಯಾಲೆಂಟ್ ಮೇಲೆ ಇದರಲ್ಲಿರೋರೆ ಜೀವನದಲ್ಲಿ ಸಕ್ಸಸ್ ಜಾಸ್ತಿ. ಇದು ಸಕಲ ಶಾಸ್ತ್ರಗಳಲ್ಲೂ ಬರೆದಿದೆ. ನಾವು ಯಾವುದೋ ಒಂದು ಕಂಪ್ನಿಗೆ ಹೋಗ್ತೀವಿ ಅಥವಾ ಗೌರ್ಮೆಂಟ್ ಜಾಬ್ಗೆ ಹೋಗ್ತೀವಿ ಅಂದರೆ ಸಕ್ಸಸ್ ಆ ಲಿಮಿಟ್ ಇರುತ್ತೆ ಅಷ್ಟೇ ಅಂತ. ಆದರೆ ಇಂಡಿವಿಜುವಲ್ಗೆ ಲಿಮಿಟ್ ಇಲ್ಲ. ನಿಮ್ಮ ಟ್ಯಾಲೆಂಟ್ ಇದೆಯಾ, ಎಷ್ಟು ಬೇಕಾದರೂ ಬೆಳಿಬೋದು, ಎಷ್ಟು ಬೇಕಾದರೂ ದುಡ್ಡು ಮಾಡ್ಬೋದು. ಅದಕ್ಕೆ ಸರ್ಕಾರಿ ಒಂದು ಯೋಗ ಇದ್ದರೆ ಓಕೆ, ನಿಮ್ಮ ಆಸೆ ಇದೆ ಟ್ರೈ ಮಾಡಿ, ಪಡ್ಕೊಳ್ಳಿ, ತಪ್ಪಲ್ಲ. ಹೆಚ್ಚು ಬೆಳಿಬೇಕು ಆಸೆ ಅಂತ ಇದ್ದರೆ, ಇನ್ನೂ ಸ್ಟ್ಯಾಂಡರ್ಡ್ ಆಗಿರಬೇಕು, ಸ್ಟ್ರಾಂಗ್ ಆಗಿರ್ಬೇಕು ನನ್ನ ಲೈಫು ಅಂದರೆ, ಅದು ಇಂಡಿವಿಜುವಲ್ ಆಗಿ ಅಂತ ಶಾಸ್ತ್ರದಲ್ಲೇ ಕೊಟ್ಟಿರ್ತಕ್ಕಂಥದ್ದು. ನೀವು ಬೇಕಾದ್ರೆ ಇಡೀ ಜಗತ್ತನ್ನ ಚೆಕ್ ಮಾಡ್ಬೋದು. ಇಂಡಿವಿಜುವಲ್ ಯಾರು ಫೇಮಸ್ ಆಗಿದ್ದಾರೆ, ದುಡ್ಡು ಮಾಡಿದ್ದಾರೆ. ಸೊ ಗೌರ್ಮೆಂಟ್ ಕೆಲಸದಲ್ಲೂ ಹೈ ಲೆವೆಲ್ ಇಲ್ಲ ಅಂತ ಅಲ್ಲ, ಬಟ್ ಅದು ಲಿಮಿಟೇಷನ್ ಇಷ್ಟೇ ಅಂತ. ಬಟ್ ಗೌರ್ಮೆಂಟ್ ಕೆಲಸದಲ್ಲಿರೋರು ಸಾಲ ಮಾಡ್ಕೊಂಡಿರೋರು ನಾನು ನೋಡಿದ್ದೀನಿ, ಒದ್ದಾಡೋರು ನೋಡಿದ್ದೀನಿ. ಗೌರ್ಮೆಂಟ್ ಕೆಲಸದಲ್ಲಿದ್ದರೂ ಕೂಡ ಬಿಸ್ನೆಸ್ ಮಾಡೋರು ನಾನು ನೋಡಿದ್ದೀನಿ, ಇನ್ನೂ ದುಡ್ಡು ಮಾಡಬೇಕು ಅಂತ. ಸೊ ಆಸೆ ಅಂತಕ್ಕಂಥದ್ದು ಕಲಿಯುಗದಲ್ಲಿ ಜಾಸ್ತಿ ಇರೋದ್ರಿಂದ ನಾವು ಗೌರ್ಮೆಂಟ್ ಕೆಲಸಕ್ಕೆ ಹೋದಾಗ ಸೆಲೆಕ್ಟಿವ್ ಆಗ್ತೀವಿ, ಇನ್ನೊಂದು ಬೇಕು ಅನಿಸುತ್ತೆ. ಅದೇ ಇಂಡಿವಿಜುವಲ್ ಆಗಿದ್ದಾಗ ನಮಗೆ ಅದು ಲಿಮಿಟೇಷನ್ಸು ಬಂಧನ ಮಾಡಲ್ಲ. ತುಂಬ ಫ್ರೀ ಬರ್ಡ್ ಆಗಿ ನಾವು ಬೆಳಿಬೋದು ಅಂತ ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ. ಆಸೆ ಇರೋರು ಹೋಗಿ ತಗೊಳ್ಳಿ, ತಪ್ಪಲ್ಲ. ಇನ್ನೂ ಚೆನ್ನಾಗಿ ಬೆಳಿಬೇಕು ಅನ್ನೋರು ಈ ಗೋಲ್ನ ತಗೊಳ್ತಕ್ಕಂಥದ್ದು ಅಂತ ಶಾಸ್ತ್ರದ ಅಭಿಪ್ರಾಯವನ್ನು ನಾನು ಹೇಳಿದ್ದೀನಿ. ಇಷ್ಟು ಜ್ಯೋತಿಷ್ಯದಲ್ಲಿ ಕೊಟ್ಟಿದ್ದಾರೆ. ಅಸ್ಟ್ರಾಲಜಿ ಅಂತಕ್ಕಂಥದ್ದು ಹಣೆ ಬರ ಹೇಳುತ್ತೆ, ಅದ್ರ ಜೊತೆಗೆ ನಮ್ಮ ಪ್ರಯತ್ನ ಬೇಕು, ಪ್ಲಸ್ ನಮ್ಮ ಪ್ಲ್ಯಾನ್ಸ್ ಇಂಪಾರ್ಟೆಂಟು. ಸೊ ನಮ್ಮ ಪ್ಲ್ಯಾನ್ಗಳು ಎಷ್ಟು ಚೆನ್ನಾಗಿರುತ್ತೆ ಅಷ್ಟು ನಮ್ಮ ಜೀವನ ಚೆನ್ನಾಗಿರುತ್ತೆ. ಪ್ಲ್ಯಾನ್ ಚೆನ್ನಾಗಿಲ್ಲ, ಜೀವನ ಹೊರಟೋಗುತ್ತೆ. ಸೊ ಈ ಸೀಕ್ರೆಟ್ನ ತಿಳಿಸ್ತಕ್ಕಂಥದ್ದೇ ಆಸ್ಟ್ರಾಲಜಿ. ಸೊ 15 ದಿವಸದಲ್ಲಿ ಇದನ್ನೆಲ್ಲ ಕಲ್ತ್ಕೋಬೇಕಾ, ನೀವು ಸೇರ್ಕೋಬೋದು. ಕೆಳಗಡೆ ಕಾಣ್ತಕ್ಕಂಥ ನಂಬರ್ಗೆ ರಿಜಿಸ್ಟರ್ ಆಗೋರಾಗಿ. ಜುಲೈ 14ಕ್ಕೆ ನಮ್ಮ 5ನೇ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ನೆಕ್ಸ್ಟ್ ಬ್ಯಾಚು ಇನ್ನು ಸ್ವಲ್ಪ ಲೇಟ್ ಆಗುತ್ತೆ, ಬಟ್ ಈ 5ನೇ ಬ್ಯಾಚ್ ಸ್ವಲ್ಪ ಬೇಗ ಮಾಡ್ತಾ ಇದ್ದೀವಿ. ಓಕೆ, ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಕೃಷ್ಣಾರ್ಪಣಮಸ್ತು.